ಸ್ನೇಹಿತರೆ, ನೀವೇನಾದರೂ ಬಿಸ್ನೆಸ್ ಮಾಡಬೇಕಂತಿದ್ರೆ ದಯವಿಟ್ಟು ಮಾಡಬೇಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಇವಾಗ ಈ ಬಿಸ್ನೆಸ್ ಬಗ್ಗೆ ಬಹಳನೇ ವಿಡಿಯೋ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ. ಸೊ ಅದನ್ನು ಮಾಡಬೇಡಿ, ಈ ಬಿಸ್ನೆಸ್ನ ಮಾಡಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಬಿಸ್ನೆಸ್ ಬಂದುಬಿಟ್ಟು ಕಬ್ಬಿನ ವೇಸ್ಟ್ ಇರುತ್ತಲ್ಲ, ಸೊ ಅದರಲ್ಲಿ ಮಾಡುವಂಥ ಒಂದು ಪ್ರಾಡಕ್ಟು. ಅಂದರೆ ನೀವು ಹಾಳೆ ತಟ್ಟೆ, ಪೇಪರ್ ಪ್ಲೇಟ್ ಈ ಥರ ಎಲ್ಲ ನೋಡಿದಿರಲ್ಲ, ಸೊ ಅದೇ ಥರ ಕಬ್ಬಿನ ವೇಸ್ಟ್ ಇರುತ್ತಲ್ಲ ಅದರಿಂದ ಮಾಡುವಂಥ ಪ್ಲೇಟ್ ಇದು. ಬಹಳ ಚೆನ್ನಾಗಿರುತ್ತೆ ನೋಡೋಕ್ಕೆ, ತುಂಬ ಅಟ್ರಾಕ್ಟಿವ್ ಆಗಿ ಡಿಸೈನ್ ಆಗಿ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಸೊ ಇದನ್ನು ಬಹಳಷ್ಟು ಜನ ಖರೀದಿ ಮಾಡಲ್ಲ, ಯಾಕಂದರೆ ಬಹಳನೇ ಕಾಸ್ಟ್ಲಿ ಇರುತ್ತೆ ಅದಕ್ಕೋಸ್ಕರ ಯಾರೂ ಖರೀದಿ ಮಾಡಲ್ಲ, ತುಂಬ ರೇರ್, ಕಮ್ಮಿ. ಸೊ ಪೇಪರ್ ಪ್ಲೇಟ್ಗೆ ಮತ್ತು ಈ ಹಾಳೆ ತಟ್ಟೆಗೆ ಹೋಲಿಸಿದ್ರೆ ಇದು ಬಹಳ ಮೂಮೆಂಟ್, ಬಹಳ ಅಂದರೆ ಬಹಳ ಕಡಿಮೆ ಇದೆ ಮೂಮೆಂಟ್. ಸೊ ಅದಕ್ಕೆ ಈ ಬಿಸ್ನೆಸ್ನ ಯಾರೂ ಮಾಡಬೇಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಮಾರ್ಕೆಟಲ್ಲಿ ಬಹಳ ಡಿಮ್ಯಾಂಡ್ ಇದೆ, ಆದರೆ ಮೂವ್ಮೆಂಟ್ ಬಹಳ ಕಡಿಮೆ ಇದೆ, ಸೇಲಿಂಗು ಪರ್ಚೇಸಿಂಗ್ ಬಹಳನೇ ಕಡಿಮೆ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಬಿಸ್ನೆಸ್ನ ಮಾಡಬೇಡಿ ಅಂತ ನನಗೆ ಫಸ್ಟಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಬಿಸ್ನೆಸ್ ಏನು ಅಂತ ನನಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಆಲ್ರೆಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅವರು ಕೂಡ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಒಂದು ನಿಮ್ಮ ಫೀಡ್ಬ್ಯಾಕ್ನ ನನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ಇನ್ನೂ ಹೆಚ್ಚೆಚ್ಚಾಗಿ ವಿಡಿಯೋ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣಲ್ವಾ? ಹಾಗಾದರೆ ಎಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ಬಿಸ್ನೆಸ್ ಬಂದುಬಿಟ್ಟು ಈ ಕಬ್ಬಿನ ವೇಸ್ಟಿಂದ ಮಾಡುವಂಥ ಬಗಾಸೆ ಪ್ಲೇಟ್ ಅಂತ. ಇದರ ಹೆಸರು ಏನಂದರೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಸೊ ಇದರ ಹೆಸರು ಬಗಾಸೆ ಪ್ಲೇಟ್ ಅಂತ. ಸೊ ಇದನ್ನು ಕಬ್ಬಿನ ವೇಸ್ಟಿಂದ ಮಾಡ್ತಾರೆ, ಓಕೆನಾ ಸ್ನೇಹಿತರೆ? ಯಾರು ಬೇಜಾರಾದರೂ ಪರವಾಗಿಲ್ಲ, ನನ್ನ ಒಂದು ರಿಕ್ವೆಸ್ಟು, ದಯವಿಟ್ಟು ಈ ಬಕಾಸೆ ಪ್ಲೇಟ್ಗೆ ಯಾರೂ ಸಪೋರ್ಟ್ ಮಾಡಬೇಡಿ ಅಂತ ನಾನು ನಿಮ್ಗೆ ಕೇಳ್ಕೊತಿದ್ದೀನಿ. ಯಾಕಂದರೆ ನೋಡಿ, ಈ ಬಕಾಸೆ ಪ್ಲೇಟ್ ಇದೆಯಲ್ಲ, ಈ ಕಬ್ಬಿನ ವೇಸ್ಟಿಂದ ಮಾಡ್ತಾರಲ್ಲ, ಅದು ಒಂದು ಪೀಸ್ಗೆ 10ರಿಂದ 12ರಿಂದ 15 ರೂಪಾಯಿ ತನಕ ತೊಗೊಳುತ್ತೆ. ಸೊ ನಿಮಗೆ ಪೇಪರ್ ಪ್ಲೇಟು ಅಷ್ಟೊಂದು ತೊಗೊಳ್ಳಲ್ಲ, ಒಂದು ಪೀಸ್ಗೆ ಒಂದು 3ರಿಂದ 5 ರೂಪಾಯಿ ತೊಗೊಳುತ್ತೆ ಊಟದ ಪ್ಲೇಟ್ಗೆ. ಅಥವಾ ನೀವು ಹಾಳೆ ತಟ್ಟೆ ತೊಗೊಳ್ಳಿ, 6ರಿಂದ 7 ರೂಪಾಯಿ, ಅಂದರೆ 5 ರೂಪಾಯಿ, 4 ರೂಪಾಯಿ, 6 ರೂಪಾಯಿಂದ ಸಿಗುತ್ತೆ ನಿಮಗೆ ಊಟದ್ದು. ಅದೇ ನೀವು ಬಕಾಸೆ ಪ್ಲೇಟ್ ತೊಗೊಂಡ್ರೆ 10ರಿಂದ 12 ರೂಪಾಯಿ ರೈಟ್ ನಾವು ಇರೋದು, ಕಾಸ್ಟ್ಲಿ ತುಂಬ. ಒಂದು 25 ಪೀಸ್ಗೆ ಅವ್ರು ಎಷ್ಟು ತೊಗೊತಾರೆ ಗೊತ್ತಾ ನಿಮಗೆ? 25 ಪೀಸ್ಗೆ 180 ರೂಪಾಯಿ ಹೋಲ್ಸೇಲಾಗಿ ತೊಗೊತಾರೆ. ಅದೇ ನೀವು ನಾರ್ಮಲಾಗಿ ರಿಟೇಲ್ ಶಾಪಲ್ಲಿ ತೊಗೊಂಡ್ರೆ 250 ರೂಪೀಸ್ ಆಗುತ್ತೆ. ಅದರಲ್ಲಿ ಎಮ್ ಆರ್ ಪಿ ಇರೋದು 500 ರೂಪಾಯಿ, ಅಂದರೆ 500 ರೂಪಾಯಿ ತನಕನೂ ಅವ್ರು ಮಾರ್ಬೋದು. ಸೊ ನಾನು ಹೇಳ್ತಿರೋದೇನು ಅಂದರೆ ದಯವಿಟ್ಟು ಇದಕ್ಕೆ ಯಾರೂ ಸಪೋರ್ಟ್ ಮಾಡಬೇಡಿ. ಯಾಕಂದರೆ ಒಂದು ವೇಳೆ ಸಪೋರ್ಟ್ ಮಾಡೋದ್ರಿಂದ ಮುಂದಿನ ಪೀಳಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಈ ಪೇಪರ್ ಪ್ಲೇಟು ಮತ್ತು ಈ ಹಾಳೆ ತಟ್ಟೆಗಳು ಬ್ಯಾನ್ ಆಯಿತು ಅಂದ್ಕೊಡಿ, ಇದರಿಂದ ಲಾಸ್ ಆಗಿ ಈ ಬಗಾಸೆ ಪ್ಲೇಟಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿ ಅವರಿಗೆ ಲಾಸ್ ಆಯಿತು ಅಂದ್ಕೊಳ್ಳಿ, ಅವರು ಆಟೋಮೆಟಿಕ್ ಸ್ಟಾಪ್ ಮಾಡ್ತಾರೆ, ಯಾರು ಪೇಪರ್ ಪ್ಲೇಟ್ ಮತ್ತು ಹಾಳೆ ತಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಅವರು. ಅದು ಅವಾಗ ನಾಳೆ ನಮಗೆ ಕಷ್ಟ ಆಗೋದು ಇದಕ್ಕೆ. ಸೊ ಇದ್ರ ಬೆಲೆ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆದಾಗ ನಮಗೆ ತುಂಬಾ ಕಷ್ಟ ಆಗುತ್ತೆ ಖರೀದಿ ಮಾಡೋಕ್ಕೆ. ದಯವಿಟ್ಟು ಯಾರು ಸಪೋರ್ಟ್ ಮಾಡಬೇಡಿ ಅಂತ ಕೇಳ್ತೀನಿ. ಹಾಗೆ ಯಾರೆಲ್ಲ ಬಿಸ್ನೆಸ್ ಮಾಡಬೇಕಂತಿದ್ರೆ ಅವರು ಕೂಡ ನೀವು ಮಾಡಬೇಡಿ ಅಂತ ಕೇಳ್ತೀನಿ. ಯಾಕಂದರೆ ಈಗ ಪೇಪರ್ ಪ್ಲೇಟ್ಗೆ ಮತ್ತು ಹಾಳೆ ತಟ್ಟೆಗೆ ಭಾಳ ಡಿಮ್ಯಾಂಡ್ ಇದೆ, ಚೀಪ್ ಆ್ಯಂಡ್ ಜಾಸ್ತಿ ಮೂವ್ಮೆಂಟ್ ಇರುತ್ತೆ ಪೇಪರ್ ಪ್ಲೇಟು ಮತ್ತು ಹಾಳೆ ತಟ್ಟೆ. ಈ ಬಕಾಸೆ ಪ್ಲೇಟ್ ಜಾಸ್ತಿ ಮೂವ್ಮೆಂಟ್ ಇಲ್ಲ, ತುಂಬ ರಿಚ್ ಇರ್ತಾರಲ್ಲ ಅವ್ರು ಮಾತ್ರ ತೊಗೊತಾರೆ. ಅದು ಒಂದು ಪ್ಯಾಕ್ ತೊಗೊತಾರೆ ಅಷ್ಟೇ, ಹತ್ರ 1,000-2,000 ಪೀಸ್ ಯಾರೂ ತೊಗೊಳ್ಳಲ್ಲ ಸ್ನೇಹಿತರೆ. ದಯವಿಟ್ಟು ನಾನು ಹೇಳೋದು ಕೇಳಿ, ಯಾರು ಈ ಬಿಸ್ನೆಸ್ನ ಮಾಡಬೇಡಿ. ಯೂಟ್ಯೂಬಲ್ಲಿ ಬಹಳಷ್ಟು ವೀಡಿಯೋ ಮಾಡಾಕ್ತಾರೆ, ಅವ್ರ ಮಾತನ್ನು ಯಾರೂ ನಂಬಬೇಡಿ. ಸೊ ಆಲ್ರೆಡಿ ದೊಡ್ಡ ಬಂಡವಾಳ ಹಾಕೊಂಡಿರ್ತಾರೆ, ಅವ್ರಿಗೆ ಒಟ್ಟು ಈ ಬಿಸ್ನೆಸ್ ರನ್ ಮಾಡಿದ್ರೆ ಸಾಕಾಗಿರುತ್ತೆ ಮತ್ತು ಸೇಲ್ ಮಾಡಿದ್ರೆ ಸಾಕಾಗಿರುತ್ತೆ ಪ್ರಾಡಕ್ಟ್ನ. ಅದಕ್ಕೋಸ್ಕರ ಈ ಥರ ಒಳ್ಳೊಳ್ಳೆ ಯೂಟ್ಯೂಬ್ ಚಾನಲ್ಗಳನ್ನ ಯೂಟ್ಯೂಬರ್ಸ್ನ ಕರೆಸ್ಬಿಟ್ಟು ಒಂದು ವೀಡಿಯೋ ಮಾಡಿಸ್ತಾರೆ. ಸೊ ದಯವಿಟ್ಟು ಯಾರೂ ನಂಬೇಡಿ ಅವ್ರ ಮಾತನ್ನ, ಸೇಲಿಂಗೋಸ್ಕರ ಈ ಥರ ಮಾಡೋದು. ಅವ್ರ ಥರ ನಾವು ಮಾಡಬೇಕು ಅಂತ ಅಂದ್ಕೋಬೇಡಿ. ದಯವಿಟ್ಟು ಫ್ಲಾಪ್ ಆಗ್ತೀರಾ, ಸಕ್ಸಸ್ ಆಗೋಲ್ಲ. ಅದ್ರ ಬದಲು ತುಂಬ ಆಲ್ಟರ್ನೇಟ್ ಬಿಸ್ನೆಸ್ಗಳಿದೆ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ನೀವು ಕೂಡ ಮಾಡ್ಬೋದು. ದಯವಿಟ್ಟು ಇದನ್ನು ಯಾರು ಮನಸ್ಸಿಗೆ ಹಾಕ್ಕೊಂಡು ಯಾರೂ ಈ ಬಿಸ್ನೆಸ್ನ ಮಾಡೋಕ್ಕೆ ಹೋಗಬೇಡಿ, ಅವ್ರನ್ನ ಮಾತು ಕೇಳಿ. ದಯವಿಟ್ಟು ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ, ಸೊ ಈ ಬಿಸ್ನೆಸ್ ಗೊತ್ತಲ್ಲ ನಿಮಗೆ ಯಾವ ಥರ ಅಂತ. ಸೊ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಒಂದು ಚಿತ್ರ ಹಾಕಿದ್ದೀನಿ ಈಗ. ಸೊ ಆ ಚಿತ್ರದಿಂದ ನಿಮ್ಗೆ ಗೊತ್ತಾಯ್ತಿದ್ದು ಯಾವ ಪ್ಲೇಟು ಯಾವ ಥರ ಮಾಡ್ತಾರೆ ಎಲ್ಲ ನಿಮ್ಗೆ ಗೊತ್ತಿದೆ. ಸೊ ಆಲ್ರೆಡಿ ನಾನು ನಿಮಗೆ ಸುಮಾರು ಬಿಸ್ನೆಸ್ ಐಡಿಯಾಗಳು ಕೊಟ್ಟಿದ್ದೀನಿ, ಪೇಪರ್ ಪ್ಲೇಟು ಆಮೇಲೆ ಅಗರಬತ್ತಿ ಬಗ್ಗೆ. ಆ ವಿಡಿಯೋಗಳು ನೋಡಿ, ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದರೆ ಬೇಡ. ನಾನು ನನ್ನ ವಿಡಿಯೋದಲ್ಲಿ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಎರಡೂ ಕೂಡ ಹೇಳ್ತೀನಿ ಒಂದು ಬಿಸ್ನೆಸ್ ಬಗ್ಗೆ. ಎರಡನ್ನೂ ನೀವು ತೊಗೋಬೇಕು, ಬರೀ ಅಡ್ವಾಂಟೇಜಸ್ ಆಗಿ ತೊಗೋಬಾರ್ದು, ಡಿಸ್ಅಡ್ವಾಂಟೇಜಸ್ ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದರೆ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡೋಣಲ್ವಾ? ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಬೈ.